ಎಲ್ಲರಿಗೂ ನಮಸ್ಕಾರ. ಇವತ್ತು ಟಾಪಿಕ್ ಏನಂದ್ರೆ ಎಕ್ಸ್ಟೆನ್ಸಿವ್ ಆರ್ ಅಡ್ವಾನ್ಸ್ಡ್ ಬಾಲ್ಡ್ನೆಸ್ ಪೇಷಂಟ್ಸ್ಗೆ ರಿಸಲ್ಟ್ಸು ನಾವು ಯಾವ ಥರ ಒಳ್ಳೆ ರಿಸಲ್ಟ್ಸ್ ತಗೊಂಡು ಬರ್ತೀವಿ ಅಂತ ಅದ ಮೇಲೆ ಡಿಸ್ಕಸ್ ಮಾಡೋಣ. ಯೂಶಲಿ ಎಕ್ಸ್ಟೆನ್ಸಿವ್ ಬಾಲ್ಡ್ನೆಸ್ ಅಡ್ವಾನ್ಸ್ಡ್ ಬಾಲ್ಡ್ನೆಸ್ ಅಂದ್ರೆ ಕ್ಲಾಸ್ 5 ಆರ್ ಅಬೌವ್ ಆ ಥರ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ಸ್ಕ್ಯಾಲ್ಪ್ ಇರ್ತದೆ. ಅವ್ರಿಗೆ ಸೆಕೆಂಡ್ ಟೈಮ್ ಬೇಕೇ ಬೇಕು. ಬಟ್ ಫಾರ್ಚುನೇಟ್ಲಿ ಈ ಕೇಸ್ನಲ್ಲಿ ಏನಾಗಿದೆ ಅಂದರೆ ಮೀಡಿಯಂ ಸೈಜ್ ಸ್ಕ್ಯಾಲ್ಪ್ ಆಗಿದೆ, ಮತ್ತೆ ಅವ್ರಿಗೆ ಬ್ಯಾಕ್ ಸೈಡ್ ಡೋನರ್ ಡೆನ್ಸಿಟಿ ಸಕ್ಕತ್ತಿದೆ. ನಾವೊಂದು ಬೆಸ್ಟ್ ಸ್ಮಾರ್ಟ್ ಪ್ಲಾನ್ ಮಾಡಿ ಒಂದೇ ಸೆಷನ್ನಲ್ಲಿ ರಿಸಲ್ಟ್ಸ್ ಚೆನ್ನಾಗಿ ಮಾಡಿದ್ವಿ. ಅದು ಈ ಥರ ಎಲ್ಲರಿಗೂ ಆಗೋದಿಲ್ಲ, ದಯವಿಟ್ಟು ಗಮನಿಸ್ರಿ. ಯಾಕಂದರೆ ಒಬ್ಬೊಬ್ಬರು ಪೇಷಂಟ್ ಒಂದೊಂದು ಥರ ಇರುತ್ತೆ. ಇವರಿಗೆ ಸಿಚುಯೇಷನ್ಸ್ ಆರ್ ಲೈಕ್ ದಟ್. ಒಳ್ಳೆ ಡೋನರ್ ಇದೆ, ಮಿಡ್ ಸೈಜ್ ಸ್ಕ್ಯಾಲ್ಪ್ ಇದೆ, ಮತ್ತೆ ಫ್ರಂಟ್ ಸೈಡ್ ಫ್ರಂಟಲ್ ಟಫ್ಟ್ ಅಂತ ಹೇಳ್ತೀವಿ, ಫ್ರಂಟಲ್ ಫೋರ್ಲಾಕ್ದಲ್ಲಿ ಹೇರ್ ಇದೆ ಅವರಿಗೆ. ಸೊ ನಾವು ಫ್ರಂಟ್ ಸೈಡ್ ಇಂಪ್ಲಾಂಟ್ ಮಾಡಿದ್ವಿ, ಮತ್ತೆ ಕ್ರೌನ್ ಮತ್ತೆ ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಸ್ವಲ್ಪ ಕಡಿಮೆ ಇಂಪ್ಲಾಂಟ್ ಮಾಡಿದ್ವಿ. ಅದರಿಂದ ಒಳ್ಳೆ ಡೆನ್ಸಿಟಿ ಬಂದಿದೆ. ಸೊ ಇದ್ರ ಪ್ಲಾನ್ ಇಂಪಾರ್ಟೆಂಟ್. ಈ ಪೇಷಂಟ್ದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಪ್ಲಾನ್. ಯಾಕಂದ್ರೆ ಬರೀ ಗ್ರಾಫ್ಟ್ ನಂಬರ್ ಜಾಸ್ತಿ ಮಾಡಿದ್ರೆ ಏನು ಡೆನ್ಸಿಟಿ ಬರಲ್ಲ. ಸ್ವಲ್ಪ ಏರಿಯಾದಲ್ಲಿ ಆಪ್ಟಿಮೈಸ್ಡ್ ನಂಬರ್, ಒಂದು ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ, ಆಪ್ಟಿಮೈಸ್ಡ್ ನಂಬರ್ ಇಂಪ್ಲಾಂಟ್ ಮಾಡಿದ್ರೇನೆ ಡೆನ್ಸಿಟಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಾಡಿದ್ರೆ ರಿಸಲ್ಟ್ಸ್ ಬರಲ್ಲ, ನೆಕ್ರೋಸಿಸ್ ಆಗಿಬಿಟ್ಟು ಟೋಟಲ್ ಫೇಲ್ಯೂರ್ ಆಗುತ್ತೆ. ಅದರಿಂದ ಈ ಪೇಷಂಟ್ಗೆ ಮೆಟಿಕ್ಯುಲಸ್ ಪ್ಲಾನ್ ಮತ್ತೆ ಅಕ್ಯೂಟ್ ಆಂಗ್ಯುಲೇಷನ್ಸ್ ಆಫ್ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಇಂಪ್ಲಾಂಟೇಷನ್ ಮಾಡುವಾಗ ನಾವು ಆಂಗ್ಯುಲೇಷನ್ಸ್, ನ್ಯಾಚುರಲ್ ಆಂಗ್ಯುಲೇಷನ್ಸ್ ಮೇಂಟೈನ್ ಮಾಡ್ತೀವಿ. ಅದರಿಂದ ಇವರಿಗೆ ಫ್ರಂಟಲ್ ಸ್ಕ್ಯಾಲ್ಪ್ ಮತ್ತೆ ಕ್ರೌನ್ ಮತ್ತೆ ಮಿಡ್ ಸ್ಕ್ಯಾಲ್ಪ್ ಒಂದೇ ಸೆಷನ್ನಲ್ಲಿ ಮಾಡೋಕ್ಕೆ ಸಾಧ್ಯವಾಗಿದೆ. ಡೆನ್ಸಿಟಿನೂ ಚೆನ್ನಾಗಿ ಕೊಟ್ಟಿದ್ದೀವಿ ಅವರಿಗೆ. ಸೊ ಇಂಪಾರ್ಟೆಂಟ್ ನೋಟ್ ಏನಂದ್ರೆ ಎಲ್ಲರಿಗೂ ಇದೇ ಥರ ಒಂದೇ ಸೆಷನ್ನಲ್ಲಿ ಮೋಸ್ಟ್ಲಿ ಆಗೋದಿಲ್ಲ. ಡಿಪೆಂಡಿಂಗ್ ಆನ್ ಈಚ್ ಪೇಷಂಟ್ ಸೆನಾರಿಯೋ ಇಟ್ ಚೇಂಜಸ್. ಈಗ ರಿಸಲ್ಟ್ಸ್ ನೋಡಿದರೆ ಇದರಲ್ಲಿ ಎಕ್ಸಲೆಂಟ್ ರಿಸಲ್ಟ್ಸ್ ಒಂದೇ ಸೆಷನ್ನಲ್ಲಿ. ಆಕ್ಚುಲಿ ನಾರ್ಮಲ್ ಪೇಷಂಟ್ಸ್ ಹೇಳ್ತಾರೆ, ಸರ್ 3500 ಗ್ರಾಫ್ಟ್ಸ್ ಹೇಳ್ತೀರಾ, ಬೇರೆ ಕ್ಲಿನಿಕ್ ಯಾರೋ 4500 ಹೇಳಿದ್ದಾರೆ, ನೆಕ್ಸ್ಟ್ ದಿನ ಮಾಡಿ ಸೆಕೆಂಡ್ ಸೆಷನ್ ಅಂತಾರೆ. ಅದು ರಾಂಗು. ಅದ್ರ ಬಗ್ಗೆ ಡೀಟೇಲ್ಸ್ ನಾವು ಹೋಗ್ತಾ ಇಲ್ಲ. ಅದ್ಮೇಲೆ ಮತ್ತೆ ಸಪರೇಟ್ ವಿಡಿಯೋ ಒಂದು ಮಾಡ್ತೀನಿ, ಯಾಕೆ ಇಮಿಡಿಯೇಟ್ ಆಗಿ ಮಾಡಬಾರ್ದು ನೆಕ್ಸ್ಟ್ ಡೇ ಅಂತ. ಈಗ ಸದ್ಯಕ್ಕೆ ಈ ಪೇಷಂಟ್ಗೆ ಒಂದು ಸೆಷನ್ ಮಾಡಿದ್ವಿ, ರಿಸಲ್ಟ್ಸ್ ಎಕ್ಸಲೆಂಟ್. ಅಂದ್ರೆ ಫ್ರಂಟ್ ಸೈಡ್ ನ್ಯಾಚುರಲ್ ಹೇರ್ಲೈನ್ ಆಗಲಿ, ನ್ಯಾಚುರಲ್ ಡೆನ್ಸಿಟಿ ಮತ್ತೆ ನ್ಯಾಚುರಲ್ ಹೇರ್ಲೈನ್ ಬ್ಲೆಂಡಿಂಗ್ ಇಂಟು ದಟ್ ಎಕ್ಸಿಸ್ಟಿಂಗ್ ಫ್ರಂಟಲ್ ಟಫ್ಟ್ ಏರಿಯಾ ಆಗಲಿ, ಮಿಡ್ ಸ್ಕ್ಯಾಲ್ಪ್ ಆಗಲಿ, ಕ್ರೌನ್ ಏರಿಯಾ, ವರ್ಟೆಕ್ಸ್ ಏರಿಯಾದಲ್ಲಿ ಒಂದೇ ಸೆಷನ್ ರಿಸಲ್ಟ್ಸ್ ಯೂಶುವಲ್ ಆಗಿ ಬರಲ್ಲ. ಸೊ ಎಲ್ಲರಿಗೂ ಬರಲ್ಲ. ಇವ್ರಿಗೆ ಬಿಕಾಸ್ ಆಫ್ ದ ಥಿಕ್ ಡೆನ್ಸಿಟಿ, ಬಿಕಾಸ್ ಆಫ್ ಮೀಡಿಯಂ ಸೈಜ್ ಸ್ಕ್ಯಾಲ್ಪ್, ಬಿಕಾಸ್ ಆಫ್ ಮೆಟಿಕ್ಯುಲಸ್ ಪ್ಲಾನು, ಸ್ಮಾರ್ಟ್ ಪ್ಲಾನ್ನಿಂದ ಒಂದೇ ಸರಿ ನಾವು ಡೆನ್ಸಿಟಿ ಅಚೀವ್ ಮಾಡಿದ್ವಿ. ಎಕ್ಸಲೆಂಟ್ ಚೇಂಜ್. ಸೊ ಎನಿವೇ ಫ್ರಂಟ್ ಆಗಿ ಸೈಡ್ ಆಗಿ ಬ್ಯಾಕ್ ಸೈಡ್ ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಕೇಸ್ ಟು ಪ್ರೆಸೆಂಟ್. ಆದರೆ ತುಂಬಾ ನ್ಯಾಚುರಲ್ ಆಗಿದೆ, ಅದೊಂದು ಮುಖ್ಯ. ಸೊ ಇಂಪಾರ್ಟೆಂಟ್ ನೋಟ್ ಏನಂದ್ರೆ ಎಲ್ಲರೂ ಕ್ಲಾಸ್ 5 ಬಾಲ್ಡ್ನೆಸ್ ಅವ್ರು ಇದೇ ತರ ಬರುತ್ತಾ ಅಂದ್ರೆ ಮೋಸ್ಟ್ಲಿ ಬರಲ್ಲ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ, ಡಿಪೆಂಡಿಂಗ್ ಆನ್ ಮೆನಿ ಅದರ್ ಫ್ಯಾಕ್ಟರ್ಸ್. ಮೋಸ್ಟ್ ಆಫ್ ದ ಪೀಪಲ್ ರಿಕ್ವೈರ್ ಸೆಕೆಂಡ್ ಸೆಷನ್. ಅದು ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ತೋರ್ಸೋಣ. ಸೊ ಈ ಪೇಷಂಟ್ಗೆ ಈ ತರ ರಿಸಲ್ಟ್ಸ್ ಯಾವ ತರ ಏನಕ್ಕೆ ಬಂದಿದೆ ಅಂದ್ರೆ ಸ್ಮಾರ್ಟ್ ಪ್ಲಾನ್, ಬೆಸ್ಟ್ ಸರ್ಜರಿ ಇಂಪ್ಲಿಮೆಂಟೇಷನ್. ಅಂದ್ರೆ ನಾವು ಹಾರ್ವೆಸ್ಟೇಷನ್ ಮಾಡುವಾಗ ಆಗ್ಬೋದು, ಇಂಪ್ಲಾಂಟೇಷನ್ ಮಾಡುವಾಗ ಆಗ್ಬೋದು. ಈಗ ಹಾರ್ವೆಸ್ಟೇಷನ್ 3000 ಗ್ರಾಫ್ಟ್ಸ್ ಹಾರ್ವೆಸ್ಟೇಷನ್ ಮಾಡಿದ್ರೆ ಎಷ್ಟು ಸರ್ವೈವ್ ಆಗುತ್ತೆ ಅಂತ ಅದು ಇಂಪಾರ್ಟೆಂಟ್. ಎಷ್ಟು ನೀಟಾಗಿ ಮೆಟಿಕ್ಯುಲಸ್ ಆಗಿ ನಾವು ಹಾರ್ವೆಸ್ಟ್ ಮಾಡಿಕೊಂಡು ಪ್ರಿಸರ್ವ್ ಮಾಡ್ತೀವಿ, ದಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಸುಮ್ಮನೆ ಕ್ರೂಡ್ ಮೆಥಡ್ನಲ್ಲಿ ಹಾರ್ವೆಸ್ಟೇಷನ್ ಮಾಡಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಪ್ರಿಸರ್ವೇಷನ್ ಮೆಥಡ್ ಆಗಿರ್ಬೋದು, ಇಂಪ್ಲಾಂಟೇಷನ್ ಅಕ್ಯೂಟ್ ಆಂಗಲ್ ನಲ್ಲಿ ಇಂಪ್ಲಾಂಟೇಷನ್ ಮಾಡಿ ಪೇಷಂಟ್ಗೆ ಎಕ್ಸಿಸ್ಟಿಂಗ್ ಆಂಗಲ್ಸ್ ಯಾವ ತರ ಇದೆ ಅದು ಪ್ರಕಾರನೇ ಮಾಡಬೇಕು, ಇಲ್ಲಾಂದ್ರೆ ಟೋಟಲ್ ರಾಂಗ್ ಆಗುತ್ತೆ ಅದು. ಸೊ ಈ ಫ್ಯಾಕ್ಟರ್ಸ್ ರಿಸಲ್ಟ್ಸ್ ಇಂದ ರಿಸಲ್ಟ್ಸ್ ಒಳ್ಳೆ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ಗೆ ಈ ವಿಡಿಯೋ ಮಾಡಲಾಗಿದೆ. ಸೊ ಸಚ್ ಎನ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿ ಅಚೀವ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಮತ್ತು ಸ್ವಲ್ಪ ಮೋರ್ ಇನ್ಫಾರ್ಮೇಶನ್ ನಮ್ಮ ವಿಡಿಯೋಸ್ ವಾಚ್ ಮಾಡ್ತಾ ಇರಿ. ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.